ನಾಳೆಯಿಂದ ಕ್ರಿಸ್ಮಸ್ ಹೊಸ ವರ್ಷ ಸೇರಿದಂತೆ ಸಾಲು ಸಾಲು ರಜೆ ಆರಂಭವಾಗ್ತಿದೆ. ಈ ಹಿನ್ನೆಲೆ ಜನ ಸಿಟಿ ಬಿಟ್ಟು ಊರುಗಳತ್ತ ಹೋಗ್ತಿದ್ದಾರೆ. ಸೋಂಕಿನ ಆತಂಕದಲ್ಲೂ ಸಂಭ್ರಮದ ಸಿದ್ಧತೆ ಜೋರಾಗೇ ಇದೆ. ಈ ಬಗ್ಗೆ ಹೇಳ್ತೀವಿ ನೋಡಿ. ಕೋವಿಡ್ ಟೆನ್ಷನ್ನಲ್ಲೇ ಕ್ರಿಸ್ಮಸ್ ನ್ಯೂ ಇಯರ್ ಸಂಭ್ರಮ. ಬಸ್ಗಳು ರಶ್, ಹೋಟೆಲ್ಗಳು ಹೌಸ್ಫುಲ್. ಒಂದ್ ಕಡೆ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ, ಮತ್ತೊಂದ್ ಕಡೆ ಕ್ರಿಸ್ಮಸ್ ಹೊಸ ವರ್ಷ ಬರ್ತಿದೆ. ಸೋಂಕು ಹೆಚ್ಚಾಗುವ ಆತಂಕ ಇದ್ರೂ ಜನ ಪ್ರವಾಸಿ ತಾಣಗಳಿಗೆ ಹೋಗೋದು ಬಿಡ್ತಿಲ್ಲ. ಕಳೆದ 3 ವರ್ಷದಿಂದಲೂ ಹೊಸ ವರ್ಷಕ್ಕೆ ಕೋವಿಡ್ ಟೆನ್ಷನ್ ಇದ್ದೇ ಇತ್ತು. ಈ ಬಾರಿಯಾದ್ರೂ ಹೊಸ ವರ್ಷ ನೆಮ್ಮದಿಯಿಂದ ಆಚರಿಸೋಣ ಅಂದ್ರೆ ಮತ್ತೆ ಜನಸಂಚಾರ ಹೆಚ್ಚಾಗಿರೋದ್ರಿಂದ ಸೋಂಕು ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ಕ್ರಿಸ್ಮಸ್ ಹೊಸ ವರ್ಷವನ್ನ ಭಯದಲ್ಲೇ ಆಚರಿಸುವಂತಾಗಿದೆ. ಸಾಲು ಸಾಲು ರಜೆ ಇರೋದ್ರಿಂದ ಕೇರಳ, ಗೋವಾ, ಮಹಾರಾಷ್ಟ್ರಕ್ಕೆ ಹೋಗೋ ಸಂಖ್ಯೆ ಹೆಚ್ಚಾಗಿದೆ. ಈ 3 ರಾಜ್ಯಕ್ಕೆ 450ಕ್ಕೂ ಅಧಿಕ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು ಓಡಾಡ್ತಿದೆ. ಕೆಎಸ್ಆರ್ಟಿಸಿಯಿಂದ ಟಿಕೆಟ್ಗಳು ಈಗಾಗಲೇ ಬುಕ್ ಆಗಿವೆ. ನಾಳೆ ಹೆಚ್ಚುವರಿಯಾಗಿ ಇನ್ನೂ 50 ಬಸ್ಗಳು ಹೊರ ರಾಜ್ಯಗಳಿಗೆ ಸಂಚರಿಸುತ್ತಿವೆ. ಇನ್ನು ಬೆಂಗಳೂರಿಗೆ ಬರೋ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದೆ. ನಗರದ ಹಲವು ಹೋಟೆಲ್ಗಳು ಫುಲ್ ಬುಕ್ ಆಗಿವೆ. 5 ಸ್ಟಾರ್, 3 ಸ್ಟಾರ್ ಹೋಟೆಲ್ ಸೇರಿದಂತೆ ಬರೋಬ್ಬರಿ 50,000ಕ್ಕೂ ಅಧಿಕ ರೂಮ್ಗಳು ಬುಕ್ಕಿಂಗ್ ಆಗಿವೆ. ಕ್ರಿಸ್ಮಸ್ಗೆ ಹಾಗೂ ಹೊಸ ವರ್ಷದ ಆಚರಣೆಗೆ ಈಗಾಗಲೇ 40,000ಕ್ಕಿಂತ ಹೆಚ್ಚಿಗೆ ಕೊಠಡಿಗಳು ಬುಕ್ ಆಗಿರುತ್ತದೆ. ಹೊಸ ವರ್ಷದಂದು ಬಹಳಷ್ಟು ರೆಸಾರ್ಟ್ಗಳಲ್ಲಿ, ಕ್ಲಬ್ಗಳಲ್ಲಿ, ಸ್ಟಾರ್ ಹೋಟೆಲ್ಗಳಲ್ಲಿ ಆಚರಣೆ ನಡೆಯಲಿದೆ. ಹೊಸ ವರ್ಷದಂದು ಅಗತ್ಯವಿರುವ ಕೋವಿಡ್-19ನ ಎಲ್ಲ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ನಾವು ಕಾರ್ಯನಿರ್ವಹಿಸಲಿದ್ದೇವೆ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳದ ನಡುವೆ ನ್ಯೂ ಇಯರ್ ಆಚರಣೆ ಇರೋದ್ರಿಂದ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ರು. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಕೋವಿಡ್ ನಿರ್ಬಂಧ ಇರಲ್ಲ ಅಂದ್ರು. ಕೋವಿಡ್ ಇದು ಬೇರೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ ನಾವು ಸಭೆ ಕರೆದಿದ್ವು. ಜನಸಂದಣಿ ಇರುವಾಗ ನಮಗೇನು ಹೆಲ್ತ್ ಅಡ್ವೈಸರಿ ಬಂದಿದೆ. ಮಾಸ್ಕ್ ಹಾಕಬೇಕು, 60 ವರ್ಷದ ಮೇಲೆ ಇರೋರು, ಆ ಥರದ್ದು ಬಿಟ್ಟರೆ ಬೇರೆ ಯಾವುದನ್ನು ನಿರ್ಬಂಧನೆ ಮಾಡಕ್ಕೆ ಹೋಗೋದಿಲ್ಲ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದಲ್ಲಿ ಜನತೆ ಮೈಮರೆಯೋ ಮೊದಲು ಕೋವಿಡ್ ಬಗ್ಗೆಯೂ ಸ್ವಲ್ಪ ಎಚ್ಚರ ವಹಿಸಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.